ಇವತ್ತು ಕೂಡ ನೆನೆಯಂತೆ ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಬಿಜೆಪಿಯ ಬಣ ಬಡಿದಾಟದ್ದೇ ದೊಡ್ಡ ಸುದ್ದಿ. ಇವತ್ತು ಆ ದೊಡ್ಡ ಸುದ್ದಿ ಮತ್ತಷ್ಟು ದೊಡ್ಡ ಗಾತ್ರವನ್ನು ಪಡೆದುಕೊಂಡಿದೆ. ಕಾರಣ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ರಾಜ್ಯಕ್ಕೆ ಬಂದಿದ್ದಾರೆ. ಅವರು ನಡೆಸಿದ ಸಭೆಯಲ್ಲಿ ಬಹಿರಂಗವಾಗೇನೆ ಒತ್ತಡ ಕೇಳೋಕೆ ಸಿಕ್ಕಿದೆ, ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ ಅಂತ ಹೇಳಿ. ದೆಹಲಿಯಲ್ಲಿ ಮತ್ತೊಂದು ಕಡೆ ಯತ್ನಾಳ್ ಅಂಡ್ ಟೀಮ್ ಸಪರೇಟ್ ಮೀಟಿಂಗ್ ಮಾಡ್ತಾ ಇದೆ. ಒಂದು ಕಡೆ ಬಿಜೆಪಿಯ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಮೀಟಿಂಗ್, ಮತ್ತೊಂದು ಕಡೆಯಲ್ಲಿ ದೆಹಲಿಯಲ್ಲಿ ಯತ್ನಾಳ್ ಅಂಡ್ ಟೀಮ್ ಮತ್ತೊಂದು ಮೀಟಿಂಗ್. ಇಬ್ಬರು ನಾಯಕರ ಮಧ್ಯೆ ಶಕ್ತಿ ಪ್ರದರ್ಶನದ ಪಾಲಿಟಿಕ್ಸ್ ಹೆಚ್ಚಾಗಿದೆ. ಯತ್ನಾಳ್ ಉಚ್ಚಾಟನೆಗೆ ಒತ್ತಾಯಿಸಿ 36 ಮಂದಿ, ಬರೋಬ್ಬರಿ 36 ಮಂದಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಸಹಿ ಹಾಕಿದ್ದಾರಂತೆ. ತರುಣ್ ಚುಕ್ಕಿಗೆ ಸಂಘಟಿತ ಜಿಲ್ಲಾಧ್ಯಕ್ಷರಿಂದ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಈ ಪತ್ರದಲ್ಲಿ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಬಿಜೆಪಿ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ದೆಹಲಿಯಲ್ಲಿ ರೆಬಲ್ಸ್ ರಾಂಗ್, ಬೆಂಗಳೂರಿನಲ್ಲಿ ವಿಜಯೇಂದ್ರ ಟೀಮ್ ಸ್ಟ್ರಾಂಗ್, ಹಿಂಗಾಗಿದೆ ಪರಿಸ್ಥಿತಿ. ಇಬ್ಬರನ್ನೂ ಕೂಡ ಒಂದು ದಾರಿಗೆ ಕರೆದುಕೊಂಡು ಬರುವ ಪ್ರಯತ್ನವನ್ನ ಬಿಜೆಪಿಯ ಹೈಕಮಾಂಡ್ ಮಾಡುವ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡಿದೆ. ಎರಡು ಬಣಗಳ ಮಧ್ಯೆ ಅಕ್ಷರಶಃ ಶಕ್ತಿ ಪ್ರದರ್ಶನದ ರಾಜಕಾರಣ ಶುರುವಾಗ್ಬಿಟ್ಟಿದೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಇವತ್ತು ಕೂಡ ಬಿಜೆಪಿಯ ಬಣ ಬಡಿದಾಟದ ಕುರಿತಾಗಿ ಒಂದಷ್ಟು ಬೆಳವಣಿಗೆಗಳಾಗಿದೆ. ಎಲ್ಲೆಲ್ಲಿ ಯಾರ್ಯಾರು ಏನೇನು ಮಾತನಾಡಿದ್ರು, ಏನೆಲ್ಲ ಸಭೆಗಳಾಯಿತು, ಅದೆಲ್ಲದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಬಿಜೆಪಿಯಲ್ಲಿ ರೆಬಲ್ಸ್ ರಾಂಗ್, ಯತ್ನಾಳ್ ವಿರುದ್ಧ ವಿಜಯೇಂದ್ರ ಸ್ಟ್ರಾಂಗ್, ರಾಜ್ಯ ಫೀಲ್ಡ್ಗೆ ಇಳಿದ ತರುಣ್ ಚುಗ್. ವಿಜೇಂದ್ರ ವಿರುದ್ಧ ಸಮರ ಸಾರಿದ ರೆಬಲ್ಸ್ ಟೀಮ್ ದೆಹಲಿ ತಲುಪಿದೆ. ಶಿಸ್ತು ಸಮಿತಿ ನೋಟಿಸ್ ನಂತರವೂ ಯತ್ನಾಳ್ ಹೈ ವೋಲ್ಟೇಜ್ ಸಭೆ ನಡೆಸ್ತಾ ಇದ್ದಾರೆ. ಇನ್ನು 2 ದಿನ ರಾಷ್ಟ್ರ ರಾಜಧಾನಿಯಲ್ಲೇ ಬೀಡು ಬಿಟ್ಟು ಹೈಕಮಾಂಡ್ ಭೇಟಿಗೆ ಸ್ಕೆಚ್ ಹಾಕ್ತಿದೆ. ಯತ್ನಾಳ್ಗೆ ರಮೇಶ್ ಜಾರಕಿಹೊಳಿ, ಜಿಎಂ ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಸಂತೋಷ್ ಸಾಥ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಭೇಟಿಯಾಗಿ ವಿಜೇಂದ್ರ ವಿರುದ್ಧ ದೂರು ಕೊಡುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಇದರ ಮಗ್ಗಲಲ್ಲೇ ವಿಜೇಂದ್ರ ಕೂಡ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಅಣಿಯಾಗಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದು, ಇಡೀ ದಿನ ಸರಣಿ ಸಭೆಗಳು ನಡೆಯುತ್ತೆ. ಇದೇ ಸಮಯದಲ್ಲಿ ಶಾಸಕ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಬೇಕು ಅನ್ನೋ ಒಕ್ಕೂರಲ ಒತ್ತಾಯ ಕೇಳಿ ಬಂದಿದೆ. ಬಿಜೆಪಿ ಶಾಸಕರು, ಮಾಜಿ ಶಾಸಕರು, ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರ ಮೂಲಕ ವಿಜೇಂದ್ರ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಯತ್ನಿಸಿದಂತಿತ್ತು. ಯಡಿಯೂರಪ್ಪ ಸಾಹೇಬರು ಕಟ್ಟಿದಂತ ಪಾರ್ಟಿಯನ್ನ ಅವ್ರ ಕಣ್ಣೆದುರಿಗೆ ಇವತ್ತು ನಮ್ಮ ವರ್ಷನ ಹಾಳು ಮಾಡ್ತಕ್ಕಂಥ ಈ ನೋವನ್ನ ಬಹಳ ಜನ ತೋಡ್ಕೊಂತಾರೆ. 2 ಸೀಟ್ನಿಂದ ಇವತ್ತು ಅಧಿಕಾರಕ್ಕೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಧಿಕಾರ ತಂದು ಯಡಿಯೂರಪ್ಪನವರೇ. ಆ ಯಡಿಯೂರಪ್ಪನವ್ರ ಶಕ್ತಿ ಇರೋದಕ್ಕೆ ಇವತ್ತು ವಿಜಯಣ್ಣನ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ. ಇವರು ಬ್ಯಾಡ್ ಆಗಿದ್ರೆ ಅವತ್ತೇ ವಿರೋಧ ಮಾಡಬಹುತ್ತಲ್ಲ ದಿಲ್ಲಿಗೆ ಹೋಗಿ. ಈಗ ಇವತ್ತು ನರೇಂದ್ರ ಮೋದಿಜಿ, ಅಮಿತ್ ಶಾ ಮತ್ತೆ ನಡ್ಡಾಜಿ ಅವರು ಮಾಡಿರ್ತಕ್ಕಂಥ, ನಮ್ಮ ರಾಷ್ಟ್ರೀಯ ನಾಯಕರು ಮಾಡಿರ್ತಕ್ಕಂಥ ಅಧ್ಯಕ್ಷರು ನಾವೆಲ್ಲರೂ ಒಪ್ಪಿರಬೇಕು. ಈ 1 ವರ್ಷ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಅದು ಸುಮಾರು 15,000 ಕಿಲೋಮೀಟರ್ ಅಡ್ಡಾಡಿದ್ದಾರೆ. ಅವ್ರ ನೇತೃತ್ವದಲ್ಲಿ ಇವತ್ತು 17 ಸೀಟ್ ಬಿಜೆಪಿ ಗೆದ್ದಿದೆ. ಇನ್ನು ಮೊನ್ನೆಯಿಂದಲೂ ವಿಜೇಂದ್ರ ಟೀಮ್ಗೆ ಯತ್ನಾಳ್ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾನೆ ಇದ್ದಾರೆ. ಬಿಜೆಪಿ ಸಮಾವೇಶಕ್ಕೆ ಟಕ್ಕರ್ ಅನ್ನೋ ರೀತಿ ದಾವಣಗೆರೆಯಲ್ಲಿ ಸಮಾವೇಶ ಮಾಡ್ತೀವಿ, ಅದಕ್ಕಾಗಿ ರಮೇಶ್ ಜಾರಕಿಹೊಳಿ 1 ಕೋಟಿ, ಅರವಿಂದ್ ಲಿಂಬಾವಳಿ 1 ಕೋಟಿ ರೀತಿ ನಾವು 1 ಕೋಟಿ ರೂಪಾಯಿ ಹಣ ನೀಡೋದಾಗಿ ಯತ್ನಾಳ್ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಆಪರೇಷನ್ ಪಾಲಿಟಿಕ್ಸ್ ಬಗ್ಗೆಯೂ ತಿರುಗೇಟು ಕೊಟ್ಟಿದ್ದಾರೆ. ಇಡೀ ಬಿಜಾಪುರ, ಇಡೀ ಹಿಂದೂಸ್ತಾನದಾಗ 3ನೇ ಒಳ್ಳೆ ಗಾಳಿ ಇರುವಂತ ನಗರ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ರಮೇಶ್ ಜಾರಕಿಹೊಳಿ ಅವರ ಆಪರೇಷನ್. ಈಗ ನಮ್ಮನ್ನ ಆಪರೇಷನ್ ಮಾಡ್ತಾರತ್ತ. ನಾವು ಇಡೀ ಕರ್ನಾಟಕದಲ್ಲಿ ಎಕ್ದಮ್ ಟಾಪ್ ಮೋಸ್ಟ್ ಡಾಕ್ಟರ್ಗಳಿದ್ದೀವಿ ನಾವು ಆಪರೇಷನ್ ಮಾಡೋರು. ನಮ್ಮನ್ನ ಆಪರೇಷನ್ ಮಾಡಿದ್ರೆ ನಿಮ್ದು ಎಲ್ಲ ಕಟ್ ಮಾಡಿ ಹೋಗಿತ್ತೀವಿ. ನಿಮ್ಮ ನರನಾಡಿ ಎಲ್ಲದೋ ನಮ್ಗೆ ಗೊತ್ತದಾವು. ದಾವಣಗೆರೆಯಲ್ಲಿ ಸಮಸ್ತ ಕರ್ನಾಟಕದ ಹಿಂದೂಗಳ ಪರವಾಗಿ ನಮ್ಮ ಶಕ್ತಿ ಪ್ರದರ್ಶನವನ್ನು ನಾವು ಮಾಡ್ತೀವಿ. ಅದು ಹೆಂಗಿರ್ಬೇಕಂದ್ರೆ ಇಡೀ ಕರ್ನಾಟಕ ಅಲ್ಲ, ದಿಲ್ಲಿ ಸಹಿತ, ಅಲ್ಲಿ ಪ್ರಧಾನಮಂತ್ರಿಗಳು ಸಹಿತ ಖುಷಿ ಪಡಬೇಕು. ಹೌದು, ಹಿಂಗೆ ಸಂಘಟನೆಯನ್ನು ಮಾಡ್ಯಾರಪ್ಪ ಅಂಥದ್ದನ್ನು. ಇವತ್ತೇನು ರಮೇಶ್ ಜಾರಕಿಹೊಳಿ ಅವರು 1 ಕೋಟಿ ಏನು ಘೋಷಣೆ ಮಾಡ್ಯಾರಲ್ಲ, ಅರವಿಂದ್ ಲಿಂಬಾವಳಿ 1 ಕೋಟಿ ಘೋಷಣೆ ಮಾಡ್ಯಾರಲ್ಲ. ಇದು ಬಿಜೆಪಿಯ ಸದ್ಯದ ಪರಿಸ್ಥಿತಿಯನ್ನ ಸಾರಿ ಹೇಳುವಂತಿದೆ. ಇಲ್ಲಿಂದ ಮುಂದೆ ಕೇಸರಿ ಪಡೆಯಲ್ಲಿ ಇನ್ನು ಏನೇನಾಗುತ್ತೋ ಏನೋ ಅನ್ನುವ ಪ್ರಶ್ನೆಗೆ ಕಾಲನೇ ಉತ್ತರ ಕೊಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಚುನಾವಣೆಯಲ್ಲಿ ಸೋತ ಬಳಿಕ ಸಾಮಾನ್ಯವಾಗಿ ಪಕ್ಷಗಳಲ್ಲಿ, ಅದರಲ್ಲೂ ಕೇಡಾರ್ ಬೇಸ್ಡ್ ಪಕ್ಷ ಅಂತ ಅನ್ನಿಸ್ಕೊಳ್ಳುವ ಬಿಜೆಪಿಯಲ್ಲಿ ಸಂಘಟನೆಯ ಕಾರ್ಯ ಚುರುಕಾಗಬೇಕು. ಹಾಗೆ ನಾಯಕತ್ವದ ಮಟ್ಟದಲ್ಲಿ ಒಗ್ಗಟ್ಟು ಬಲವಾಗ್ತಾ ಹೋಗಬೇಕು. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ ದಿನದಿಂದ ಬಿಜೆಪಿಯಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು, ಈ ವಿರೋಧ ಪಕ್ಷದ ನಾಯಕರ ಆಯ್ಕೆಯಲ್ಲಿ ವಿಳಂಬ ಆಯಿತು, ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ವಿಳಂಬ ಆಯಿತು, ಇವರಿಬ್ಬರ ನೇಮಕ ಆಯಿತು ಅಂದ ದಿನದಿಂದಲೂ ಪ್ರಾರಂಭವಾಯಿತು ಅಪಸ್ವರಗಳು, ಭಿನ್ನಾಭಿಪ್ರಾಯಗಳು, ಬಣ ಪಾಲಿಟಿಕ್ಸ್. ಇದು ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಿದೆಯೇ ಹೊರತು ಸೋತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರುವ ಪಕ್ಷ ಮಾಡಬೇಕಾದ ಕೆಲಸಗಳು, ಸಂಘಟನೆಯನ್ನು ಬಲಪಡಿಸೋದು, ಸರ್ಕಾರದ ವಿರುದ್ಧ ಸಂಘಟಿತ ಹೋರಾಟ ಮಾಡೋದು, ಹಾಗೆ ನಾಯಕತ್ವದ ಗುಣಗಳನ್ನು ಹೆಚ್ಚು ಮಾಡ್ಕೊಳ್ತಾ ಮುಂದಿನ ಚುನಾವಣೆಗೆ ಒಬ್ಬ ಗಟ್ಟಿ ನಾಯಕನನ್ನು ತಯಾರು ಮಾಡೋದು, ಈ ಯಾವ ಕೆಲಸ ಕೂಡ ಬಿಜೆಪಿಯಲ್ಲಿ ಆಗ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೇನೆ ಸಾಬೀತಾಗ್ತಾ ಇದೆ. ಇನ್ನು ಈ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಪ್ರಾರಂಭವಾದ ದಿನದಿಂದ ಲೆಕ್ಕ ಹಾಕಿದ್ರೂ ಕೂಡ ಈ ಬಣ ಗಲಾಟೆ ದಿನೇ ದಿನೇ ಹೆಚ್ಚಾಗ್ತಿದೆಯೇ ಹೊರತು ಕಮ್ಮಿ ಅಂತೂ ಆಗೋ ಲಕ್ಷಣ ಇಲ್ಲ. ಇಲ್ಲಿ ಕೇವಲ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ಸಮರವಾಗಿ ಉಳಿದಿಲ್ಲ ಈ ಬಣ ಬಡಿದಾಟ. ಬದಲಾಗಿ ಎರಡೂ ತಂಡಗಳು ಕೂಡ ತಮ್ಮ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡುವ ಹಠಕ್ಕೆ ಬಿದ್ದಂತಿದೆ. ಒಂದು ಕಡೆ ಯತ್ನಾಳ್ ಅವರು ನೇರವಾಗಿ ವಿಜಯೇಂದ್ರ ಅವರ ವಿರುದ್ಧವಾಗಿ ಸವಾಲನ್ನು ಮಾಡ್ತಾ ತಮ್ಮ ಪರವಾಗಿ ನಿಂತಿರುವವರ ಸಂಖ್ಯೆ ಎಷ್ಟಿದೆ ಅಂತ ಹೇಳಿ ಆ ಸಂಖ್ಯೆಯನ್ನು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ವಿಜಯೇಂದ್ರ ಅವರು ಜಿಲ್ಲಾಧ್ಯಕ್ಷರ ಸಭೆಯನ್ನು ನಡೆಸಿದ್ರು. ಇದೀಗ ತರುಣ್ ಚುಗ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಹಾಗೆ ವರಿಷ್ಠ ನಾಯಕರು ಅಮಿತ್ ಶಾ, ನಡ್ಡಾ ರೀತಿಯ ವರಿಷ್ಠ ನಾಯಕರ ಮಟ್ಟದಲ್ಲಿ ನನ್ನ ಕಾಂಟ್ಯಾಕ್ಟ್ ಇದೆ, ಅವ್ರ ಥ್ರೂ ನೋಟಿಸ್ ಕೊಡಿಸಿದ್ದೀನಿ ಅನ್ನೋ ರೀತಿಯಲ್ಲೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ರಾಜ್ಯ ಬಿಜೆಪಿ ಘಟಕದಲ್ಲಿ ಈ ಬಣ ಬಡಿದಾಟ ಅನ್ನೋದು ಈ ಕ್ಷಣದವರೆಗೂ ಕೂಡ ಹೆಚ್ಚಾಗ್ತಾ ಸಾಗ್ತಾ ಇದೆ. ಯತ್ನಾಳ್ ವರ್ಸಸ್ ವಿಜಯೇಂದ್ರ ಮಧ್ಯೆನ ಈ ಕಂಪ್ಲೇಂಟ್ ಜೊತೆಗೆ ಕಾಂಪಿಟೇಷನ್ ರಾಜಕೀಯ ಪ್ರತಿನಿತ್ಯ ಕಗ್ಗಂಟಾಗ್ತಾ ಸಾಗ್ತಾ ಇದೆ. ದೆಹಲಿಯಲ್ಲಿ ಯತ್ನಾಳ್ ಬಣದಿಂದ ವಿಜಯೇಂದ್ರ ಅವರ ವಿರುದ್ಧ ದೂರು ಕೊಡುವ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅವ್ರು ಹೋಗಿರೋದು ಈ ವಫ್ ಹೋರಾಟದ ಒಂದು ವರದಿಯನ್ನು JPC ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನ್ ಏನು ರಚನೆಯಾಗಿದೆ ವಫ್ ತಿದ್ದುಪಡಿ ಕುರಿತಾಗಿ ಅಧ್ಯಯನವನ್ನು ಮಾಡುವ ಸಲುವಾಗಿ ಅವರ ಕೈಗೆ ವರದಿಯನ್ನು ಕೊಟ್ಟು ಬರ್ತೀವಿ ಅಂತ ಹೇಳಿ ನೆಪ. ಆದರೆ ಕರ್ನಾಟಕ ಭವನದಲ್ಲಿ ಎಲ್ಲ ಅನ್ಯಮನಸ್ಕರು ಸೇರೋದೇನು, ಅಂದರೆ ವಿಜಯೇಂದ್ರ ಅವರ ವಿರುದ್ಧವಾಗಿರುವ ಸಮಾನ ಮನಸ್ಕರು ಸೇರೋದೇನು, ಮೀಟಿಂಗ್ ಮಾಡೋದೇನು, ಇದೆಲ್ಲ ಯಾವ ಸಂದೇಶ ಕೊಡುವ ಪ್ರಯತ್ನ? ರಾಜಕೀಯವನ್ನು ಬಲ್ಲ ಚಿಕ್ಕ ಮಕ್ಕಳು ಕೂಡ ಅರ್ಥ ಮಾಡಿಕೊಳ್ಳುವ ಅಷ್ಟು ಸುಲಭವಾಗಿದೆ ವಿಚಾರ. ದೆಹಲಿಯಲ್ಲಿ ಯತ್ನಾಳ್ ಅವ್ರು ಮಾಡ್ತಾ ಇರೋದು ಶಕ್ತಿ ಪ್ರದರ್ಶನವೇ. ಇದರ ಜೊತೆಗೆ ರಾಜ್ಯದಲ್ಲಿ ಇದೀಗ ತರುಣ್ ಚುಗ್ ಅವರ ಎದುರಲ್ಲಿ ವಿಜಯೇಂದ್ರ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೇವಲ ವಿಜಯೇಂದ್ರ ಅವರು ಮಾತ್ರ ಅಲ್ಲ, ಅಲ್ಲಿದ್ದ ಜಿಲ್ಲಾಧ್ಯಕ್ಷರು, ಬಿಜೆಪಿಯ ಜಿಲ್ಲಾಧ್ಯಕ್ಷರುಗಳು ಕೂಡ ಪತ್ರ ಬರೆದು ಹೇಳಿಬಿಟ್ಟಿದ್ದಾರೆ, ನಾಳೆ ಅವರನ್ನು ಉಚ್ಚಾಟನೆ ಮಾಡಲೇಬೇಕು, ಇಲ್ಲದೆ ಹೋದರೆ ನಮಗೆ ಸಂಘಟನೆ ಮಾಡಿ ಅಂತ ನೀವು ಹೇಳಬೇಡಿ. ಯಾವ ಮುಖ ಇಟ್ಕೊಂಡು ಹೋಗೋದು? ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಯನಗರ ಶಾಸಕರು ಆಗಿರುವ ರಾಮಮೂರ್ತಿ ಅವರು ಹೇಳೋ ಸಂದರ್ಭದಲ್ಲಿ ಹೇಳಿದ್ರು, ಕಾಫಿಗೆ ಹೋದರೂ ಕೂಡ ಜನ ಕೇಳೋಕೆ ಶುರು ಮಾಡಿದ್ದಾರೆ ರೀ ಚಿಕ್ಕ ಚಿಕ್ಕ ಹೋಟೆಲ್ಗಳಲ್ಲಿ, ಏನು ನಿಮ್ಮದು ಬಣ ಬಡಿದಾಟ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಯಾವಾಗ ಸರಿ ಹೋಗುತ್ತೆ ಅಂತ ಹೇಳಿ. ನಾವು ಹೆಂಗೆ ಉತ್ತರ ಕೊಡೋದು ಅವ್ರಿಗೆ? ನಮ್ಮದಲ್ಲದ ತಪ್ಪಿಗೆ ಪಕ್ಷದ ಮರ್ಯಾದೆ ಹೋಗ್ತಿರೋ ಸಂದರ್ಭದಲ್ಲಿ ಉತ್ತರ ಕೊಡ್ಲಿಕ್ಕೆ ನಮಗೆ ಕಷ್ಟ ಆಗ್ತಿದೆ. ಇದು ಸರಿ ಹೋಗಬೇಕು ಅಂದರೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿ ಅಂತ ಹೇಳ್ತಾರೆ CK ರಾಮಮೂರ್ತಿ ಅವರು ನೇರವಾಗಿ. ಕೇವಲ ರಾಮಮೂರ್ತಿ ಅವ್ರು ಮಾತ್ರವಲ್ಲ, ಇವತ್ತು ತರುಣ್ ಚುಗ್ ಅವರ ಮುಂದೆ ಕೂತಿರುವ ಬಹುತೇಕ ಬಿಜೆಪಿ ನಾಯಕರದ್ದು ಅದೇ ಮಾತು, ಉಚ್ಚಾಟನೆ ಮಾಡಿ ಯತ್ನಾಳ್ ಅವರನ್ನು. ಆದರೆ ತರುಣ್ ಚುಗ್ ಅವರು ಒಂದೇ ಮಾತಿನಲ್ಲಿ ಹೇಳ್ಬಿಟ್ರು, ಈ ವೇದಿಕೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಬೇಡ ಅಂತ ಹೇಳಿ. ಕೇವಲ ಇಷ್ಟಕ್ಕೆ ನಿಂತಿಲ್ಲ, ಬಡಿದಾಟ ನಾಳೆ ಶಿಸ್ತು ಸಮಿತಿ ಮುಂದೆ ಶಾಸಕ ಯತ್ನಾಳ್ ಹಾಜರಾಗ್ತಾರೆ. ಅವ್ರಿಗೂ ನೋಟಿಸ್ ಕೊಟ್ಟಿದ್ದಾರಲ್ಲ, ಕಾರಣ ಕೇಳಿ ನೋಟಿಸ್, ಅದಕ್ಕೆ ಉತ್ತರ ಕೊಡಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ನಾಳೆ ಶಿಸ್ತು ಸಮಿತಿ ಮುಂದೆ ಹಾಜರಾಗ್ತಾರೆ. ಶಿಸ್ತು ಸಮಿತಿಯ ಅಧ್ಯಕ್ಷರಾದ ಪಾಠಕ್ ಅವರ ಮುಂದೆ ಯತ್ನಾಳ್ ಅವರು ಹಾಜರಾಗ್ತಾರೆ. ಹೋದವರು ಇಲ್ಲ ಸ್ವಾಮಿ ತಪ್ಪಾಯಿತು, ಇನ್ಮೇಲಿಂದ ಮಾತನಾಡಲ್ಲ ಅಷ್ಟೇ ಹೇಳಿ ಬರ್ತಾರಾ? ಮೈಕ್ ಮುಂದೆನೆ, ಮಾಧ್ಯಮಗಳ ಮೈಕ್ ಮುಂದೆನೆ ಪುಂಖಾನುಪುಂಖವಾಗಿ ವಿಜಯೇಂದ್ರ ಅವ್ರ ವಿರುದ್ಧವಾಗಿ ಮಾತನಾಡುವ ಯತ್ನಾಳ್ ಅವರು ಶಿಸ್ತು ಸಮಿತಿಯವ್ರ ಮುಂದೆ ಕಂಪ್ಲೇಂಟ್ ಮಾಡ್ದಲೇ ಬರ್ತಾರಾ? ಕಾದು ನೋಡಬೇಕು. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡಲೇಬೇಕು ಅನ್ನೋ ಒತ್ತಾಯ ಮತ್ತೊಂದು ಬಣದಿಂದ. ಹೆಂಗೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿ ಅಂತ ಹೇಳಿ ವಿಜಯೇಂದ್ರ ಅವರ ಬಣ ಒತ್ತಾಯ ಮಾಡ್ತಾ ಇದೆ, ಮತ್ತೊಂದು ಕಡೆ ವಿಜಯೇಂದ್ರ ಅವರನ್ನೇ ಬದಲಾವಣೆ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅನ್ನೋ ಒತ್ತಾಯ ಕೂಡ ಹೆಚ್ಚಾಗ್ತಾ ಸಾಗ್ತಾ ಇದೆ. ಎಲ್ಲ ಬೆಳವಣಿಗೆಗಳ ನಡುವೆ ಮತ್ತೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ. ಮೋಹನ್ ಭಾಗವತ್ RSS ಮುಖ್ಯಸ್ಥರು ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅನಾಮಧೇಯ ವ್ಯಕ್ತಿಯೊಬ್ಬರು ಪತ್ರ ಬರೆದು ಬಿಟ್ಟಿದ್ದಾರೆ. ನಾನು BJP ಕಾರ್ಯಕರ್ತ, BJP ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ,
ಪಕ್ಷ ಉಳಿಬೇಕು ಅಂದರೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು ಅಂತ ಹೇಳಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದು ಕೇವಲ ನನ್ನೊಬ್ಬನ ಪತ್ರ ಅಲ್ಲ, ಪತ್ರ ಅಭಿಯಾನವನ್ನೇ ಮಾಡ್ತೀವಿ ಅನ್ನೋ ಸುಳಿವನ್ನ ಕೂಡ ಪತ್ರದಲ್ಲಿ ನೀಡಲಾಗಿದೆ. ಆ ಮೂಲಕ ಬಿಜೆಪಿ ಅಧ್ಯಕ್ಷರ ಬದಲಾವಣೆಗೆ ಕೇವಲ ಯತ್ನಾಳ್ ಬಣ ಮಾತ್ರ ಅಲ್ಲ, ಇದೀಗ ಬಿಜೆಪಿ ಕಾರ್ಯಕರ್ತರು ಅನ್ನೋ ಹೆಸರಲ್ಲಿ ಪತ್ರ ಅಭಿಯಾನ ಮಾಡೋ ಮೂಲಕ ಕೂಡ ಕೆಲವರು ಧ್ವನಿಯಾಗುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದರ ಜೊತೆಗೆ ಬೆಳಗಾವಿಯ ಸಾಹುಕಾರ ರಮೇಶ್ ಜಾರಕಿಹೊಳಿ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ, ವಿಜಯೇಂದ್ರ ಅವರ ಬದಲಾವಣೆ ಯಾವಾಗ ಅಂತ ಹೇಳಿ, ಅಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಯಾವಾಗ ಅಂತ ಹೇಳಿ. ಕೇಳಿಸ್ಕೊಳ್ಳಿ ರಮೇಶ್ ಜಾರಕಿಹೊಳಿ ಅವರ ಮಾತು. ಅಲ್ಲ ಸ್ವಾಮಿ, ನಾನು ನಿನ್ನೆ ಹೇಳಿದೆ, ನಿಮಗೆ ನಿನ್ನೆ ರಾತ್ರಿ ಮೊನ್ನೆ ಸಿಕ್ಕಿದೆ. ನಮಗೆ 2 ದಿವಸ ಮೊದಲು ಗೊತ್ತಾಯ್ತು, ಕೊಡ್ತಾರೆ ರೆಡಿಯಾಗಿದೆ, ಕೊಡ್ತಾರೆ ಅಂತ ಗೊತ್ತಿತ್ತು ನಮಗೆ. ಬಟ್ ಇನ್ನೊಂದು ವಾರ್ತೆಯಲ್ಲಿ ಕಂಟೆಂಟ್ ನೋಡಿ, ಅದರಲ್ಲಿ ಏನಿದೆ ವಿಷಯ ಮಾಡ್ಕೊಂಡು ಅದ್ರ ಬಗ್ಗೆ ನಾವು ನಮ್ಮ ಬಸವನಗುಡಿ ಪಾಟೀಲ್ ಅಂತ ಉತ್ತರ ಕೊಡ್ತಾರೆ. ಅದೇನು ನಾವು ಪಾರ್ಟಿ ಚೌಕಟ್ಟಿನಲ್ಲಿ ಕೆಲಸ ಮಾಡೋದು. ನಾವು ಪಾರ್ಟಿ ಚೌಕಟ್ಟಿನಲ್ಲಿ ಅದಕ್ಕೆ ನಾವು ಯಾರು ಪಾಠಕರು ಕೊಟ್ಟಾರ ಉತ್ತರ ಕೊಡ್ತೇವೆ. ಅಂಥದ್ದೇನು ಅಂತ ಸೀರಿಯಸ್ ಎಲ್ಲ ನಾವು ಉತ್ತರ ಕೊಡ್ತೇವೆ. ಹೈಕಮಾಂಡ್ ಮಾರ್ಗದರ್ಶನ ಕೆಲಸ ಮಾಡ್ತೇವೆ ನಾವು. ಬಂದಿರೋದು ನಿಜ ಅಲ್ಲ, ಬಂದದ್ದು ನಿಜ. ಬಂದು ನಿಮ್ಗೆ ಮೊದಲೇ ನಮ್ಮ ಕಡೆ ಬಂದ್ಬಿಟ್ಟಿದೆ, ನಿಮ್ಗೆ ಲೇಟ್ ಸಿಕ್ಕದೆ. ನೋಟಿಸ್ಗೆ ಉತ್ತರ ಇಲ್ಲ ಡೆಲ್ಲಿಲೇ ಕೊಟ್ಟು ಹೋಗ್ತಾರಾ ಅಥವಾ ಬೈ ಹ್ಯಾಂಡ್ ಕೊಡ್ತಾರಾ ಅಥವಾ ಬೆಂಗಳೂರಿಗೆ ಹೋಗಿ? ನಾಳೆ 11:30 ಕರೆದಾರೆ ಅವರು. ಯಾರು ಸರ್? ಬಸವನಗುಡಿಗೆ ಹೊಂಟಾರ ಒಬ್ಬರು ನಾವೆಲ್ಲ ಹೋಗೋದಲ್ಲ. ನಾಳೆ 11:30 ಒಂದು ಎಲ್ಲೋ ಕರೆದಾರೆ, ಗೊತ್ತಿಲ್ಲ ನನಗೆ. ಅವರು ಅವರೇ ಪಾಠಕವರು ಏನು ಶಿಸ್ತು ಸಮಿತಿ ಅದೇನು ಸಹಿ ಮಾಡಿ ಕಳಿಸಲ್ಲ, ಅವರೇ ಕರೆದಾರೆ. ಅದೇನಿಂದ ನಾಳೆ ಉತ್ತರ ಕೊಟ್ಟು ನಾಳೆ ಕೊಡ್ತೀವಿ. ಅದು ಮುಗಿತಿದೆ. ಅದಕ್ಕಿಂತ ಮೊದಲಲ್ಲಿ ನಾವು ಈಗ ವಿಜಯೇಂದ್ರ ಅವರು ಪಕ್ಷ ವಿರೋಧ ಚಟುವಟಿಕೆ ಅವ್ರಿಗೆ ಯಾವ ನೋಟಿಸ್ ಕೊಡ್ತಾರೆ ನಾವು ತಮ್ಮ ಮುಖಾಂತರ ಕೇಳ್ತೀವಿ. ಹೆಂಗಿದೆ ನೋಡಿ ಮಾತಿನ ವರಸೆ. ಕರೆದಿರೋದು ಶಿಸ್ತು ಸಮಿತಿಯಿಂದ, ಅಂದರೆ ನೀವು ಅಶಿಸ್ತನ್ನು ಪ್ರದರ್ಶನ ಮಾಡಿದ್ದೀರಿ, ಇದಕ್ಕೆ ಕಾರಣ ಕೊಡಿ ಅಂತ ಕರೆದಿರೋದು. ಆದರೆ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ ಅದೇನು ದೊಡ್ಡ ವಿಚಾರ ಅಲ್ಲ, ಕರೆದಿದ್ದಾರೆ, ಹೋಗ್ತೀವಿ, ಹೋಗಿ ಬಂದ ಮೇಲೆ ಕೂಡ ಮಾತು ಮುಂದುವರಿಸ್ತೀವಿ ಅನ್ನೋ ಧಾಟಿಯಲ್ಲಿತ್ತು ರಮೇಶ್ ಜಾರಕಿಹೊಳಿ ಅವರ ಮಾತು. ಕಾದು ನೋಡೋಣ ನಾಳಿನ ಶಿಸ್ತು ಸಮಿತಿ ಮುಂದೆ ಯತ್ನಾಳ್ ಅವರು ಹಾಜರಾದ ಸಂದರ್ಭದಲ್ಲಿ ಏನಾಗುತ್ತೆ, ನಾಳೆ ಅವರಲ್ಲಿ ಹೋಗೋಕೆ ಮುಂಚೆ ಇಲ್ಲಿ ಏನೇನಾಗುತ್ತೆ ಅಂತ ಹೇಳಿ. ಇಲ್ಲಿ ಆಲ್ರೆಡಿ ತರುಣ್ ಚುಗ್ ಅವರ ಮುಂದೆ ಸಾಲು ದೂರುಗಳು, ಯತ್ನಾಳ್ ಅವರ ವಿರುದ್ಧ ಉಚ್ಚಾಟನೆಗೆ ಆಗ್ರಹ. ಹೀಗಾಗಿ ಏನಾಗುತ್ತೆ ಈ ವಿಚಾರ ಕಾದು ನೋಡೋಣ.